ಕಾರ್ಪೊರೇಟರ್ ಪುತ್ರಿ ನೇಹಾ ಹತ್ಯೆ ಖಂಡಿಸಿ ಇವತ್ತಿಗೂ ಕೂಡ ಹೋರಾಟಗಳು ಮುಂದುವರೆದಿದ್ದಾವೆ. ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂಥ ಹೋರಾಟ ತೀವ್ರಗೊಳ್ತಾ ಇದೆ. ಇವತ್ತು ಕೂಡ BV ಭೂಮರೆಡ್ಡಿ ಕಾಲೇಜಿನ ಎದುರಿಗೆ NSUI ವಿದ್ಯಾರ್ಥಿಗಳು ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ನಡೆಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಧ್ಯದ ರಸ್ತೆಯನ್ನ ಬಂದ್ ಮಾಡಿ ಈ ಹೋರಾಟ ನಡೀತಾ ಇರುವಂತದ್ದು. ದೃಶ್ಯದಲ್ಲಿ ನೀವು ನೋಡ್ತಾ ಇರುವಂತದ್ದು ನೇಹಾ ಹತ್ಯೆಯ ವಿರುದ್ಧ, ನೇಹಾ ಹತ್ಯೆಯನ್ನ ಖಂಡಿಸಿ ಈ ಹೋರಾಟವನ್ನ NSUI ಸಂಘಟನೆಯವರು ಹಮ್ಮಿಕೊಂಡಿದ್ದಾರೆ. ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಇದಕ್ಕೆ ನಗರದ ಕಾಲೇಜಿನ ಹಲವಾರು ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು ಕೈ ಜೋಡಿಸಿದ್ದಾರೆ. ಈ ವಿದ್ಯಾರ್ಥಿಗಳ ಹತ್ರ ನಾವು ಮಾತಾಡ್ತಾ ಹೋಗೋಣ, ಏನು ಹೇಳ್ತಾರೆ ಹೋರಾಟಗಾರರು ಅಂತ ಕೇಳೋಣ. ಏನು ಯಾಕೆ ನಿಮ್ಮ ಹೋರಾಟ? ಈ ಹೋರಾಟ ಫಯಾಜನ್ನು ಗೆಲ್ಲಿಗೆ ಏರಿಸೋರ್ಗ ನಮ್ಮ ಹೋರಾಟ. ಇದು ನಮ್ಮ ರಾಜ್ಯ ಸರ್ಕಾರ CID ಕೊಟ್ಟಿದೆ, ಆದ್ರೆ ನಮ್ಮ ಬೇಡಿಕೆ ಇಲ್ಲ. CBI ಕೊಡಬೇಕು ಅನ್ನೋ ನಮ್ಮ ವಿದ್ಯಾರ್ಥಿ ಸಂಘಟನೆ ನಾವು ಬೇಡಿಕೆ ಇಟ್ಟಿವ್ರಿ. ಅಲ್ಲ, ಈಗಾಗಲೇ ಸ್ಪೆಷಲ್ ಕೋರ್ಟ್ ಮಾಡಿದ್ದಾರೆ. 90 ರಿಂದ 120 ದಿವಸದೊಳಗಾಗಿ ಈ ಪ್ರಕರಣವನ್ನ ಇತ್ಯರ್ಥ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಿದೆ. ಆದ್ರೂ ಹೋರಾಟ ಯಾಕೆ? ಇದು ಒಂದು ಹೆಣ್ಮಕ್ಳಿಗೆ ಲಘುನ ಕಾಯ್ದೆ ಜಾರಿ, ಕಾನೂನು ಜಾರಿಗೆ ತರಬೇಕು ನಮ್ಮ ಇದು ಹೋರಾಟ. ಇವತ್ತು ಅವ್ರ ಮನೆಗೆ ನಾಳೆ ನಮ್ಮ ಮನೆಗೆ ಆಗ ಅಂದ್ರೆ ಏನ್ ಗ್ಯಾರಂಟಿ ಸಾಹೇಬ್ರ? ಅದಕ್ಕೊಂದು ಹೆಣ್ಮಕ್ಳಿಗೆ ಒಂದು ಕಾನೂನು ಜಾರಿಗೆ ತರಬೇಕು ನಮ್ಮ ಈ ಹೋರಾಟ. ಸರ್, ಇವತ್ತು ನೇಹಾಗೆ ಇದಾಗಬೇಕು, ಈಗ ಆತ್ಮಶಾಂತಿ ಆಗ್ಬೇಕು. ಯಾಕಂದ್ರೆ ಇವರು BUB ಅವರು ಲಕ್ಷ ಗಟ್ಟಲೆ ರೊಕ್ಕ ತಗೋತಾರೆ. ಅವು ಆರೋಪಿ ಪಾಸ್ಟ್ 2 ಇಯರ್ ಸ್ಟೂಡೆಂಟ್ ಅವು ಚಾಕು ತಗೊಂಡು ಹೇಗೆ ಹೋದ? ಐಡೆಂಟಿ ಕಾರ್ಡ್ ತೋರಿಸಿ ಹೋಗ್ತಾರೆ, ಐಡೆಂಟಿ ಕಾರ್ಡ್ ಫೆಸಿಲಿಟಿ ಇಲ್ಲ. ಲಕ್ಷ ಗಟ್ಟಲೆ BUB ಒಳಗೆ ಫೀಸ್ ತಗೋತಾರೆ. ಅದಕ್ಕೆ ಇವತ್ತು ನೇಹಾಗೆ CID ಕೊಟ್ಟವರು ಸಿದ್ದರಾಮಯ್ಯ ಅವರು, ನಾವು CBI ಕೊಡ್ಬೇಕಂದು ಒಂದು ಹೋರಾಟ ಮಾಡ್ತೇವೆ. ಈ ಹೋರಾಟ ಮುನ್ನಡೆ ಆಗ್ತಿದೆ. ಈ ಹೋರಾಟದಲ್ಲಿ ವಿದ್ಯಾರ್ಥಿನಿಯರು ಕೂಡ ಭಾಗವಹಿಸಿದ್ದಾರೆ. ಅವ್ರ ಹತ್ರ ಮಾತಾಡೋಣ, ಏನ್ ಹೇಳ್ತಾರೆ ವಿದ್ಯಾರ್ಥಿನಿಯರು ಅಂತ ಕೇಳೋಣ. ಈ ನಿಮಗೆ BB ಕಾಲೇಜ್ನಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಿದೆ. ಈಗ ಪೊಲೀಸರು 30 ಡೇಸ್ ಬ್ಯಾಕಪ್ ಕೇಳಿದ್ರ CCTV. ಇವರು 10 ದಿವಸ 7 ದಿವಸ ಕೊಡ್ತಾರೆ. ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ 30 ದಿವಸ ಇಡಬೇಕು. ಇಲ್ಲಿ ಸೇಫ್ಟಿ ಇಲ್ವಾ ಹಾಗಾದ್ರೆ? ಇದು BUB ಅನ್ನುವಂಥದ್ದು ಒಂದು ದೊಡ್ಡ ಕಾಲೇಜು. ಇಲ್ಲಿ ಎಲ್ಲ ತರಹದ ವಿದ್ಯಾರ್ಥಿಗಳು ಇರ್ತಾರೆ. ಇಲ್ಲಿದು ನಮ್ಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಇಲ್ಲಿ ಎಲ್ಲರೂ ಯಾತಕ್ಕಾಗಿ ಸೇರೋದಂತಂದ್ರೆ ಎಲ್ಲರ ಉದ್ದೇಶನೂ ಒಂದೇ, ಎಲ್ಲರ ಪ್ರತಿಭಟನೆನೂ ಒಂದೇ. ಈ ಕಾರಣ ಏನಂತಂದ್ರೆ ನೇಹಾ ಇಲ್ಲಿ ಸುರಕ್ಷತೆ ಇದೆ ಇಲ್ಲ ಅನ್ನೋದು ಅದು ಎನ್ಕ್ವೈರಿ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಅಡ್ಡಾಡ್ತಿರುವಂತ ಇಲ್ಲಿ ನಾವೇನು ಅಡ್ಡಾಡ್ತಿರ್ತೀವಲ್ಲ ಅವಾಗ ಎಲ್ಲ ಸೇಫ್ಟಿನೇ ಇರುತ್ತೆ. ಬಟ್ ಅಲ್ಲಿ ಹೇಗೋದ ಅಂತ ಯಾರಿಗೂ ಗೊತ್ತಿರಂಗಿಲ್ಲ. ಯಾರು ಯಾವುದನ್ನು ಈಸಿಯಾಗಿ ಜಡ್ಜ್ ಮಾಡಕ್ ಆಗುದಿಲ್ಲ. ಯಾವುದೇ ಒಂದು ವಿಷಯವನ್ನ ಪೊಲೀಸರು ವಶಕ್ಕೆ ಕೊಟ್ಟಾಗ ಅವ್ರು ಏನ್ ಹೇಳ್ತಾರೆ ಅದ್ರ ಮುಖಾಂತರವಾಗಿ ನಾವು ಮುಂದಿನ ಹೆಜ್ಜೆಯನ್ನ ತಗೋತಾರೆ ಅಂತವ್ರೆ ಅವ್ರು ಹೇಳ್ತಾರೆ. ಬಟ್ ನಮ್ದು ಏನಪ್ಪಾ ಅಂತ ಕರ್ತವ್ಯ ಅಂತಂದ್ರೆ ನಮ್ಮ ಸಹೋದರಿಯಾದಂತಹ ನೇಹಾಳಿಗೆ ನಾವು ಜಸ್ಟಿಸ್ ಕೊಡಿಸ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಫಯಾಜನ್ನ ಗಲ್ಲಿಗೆ ಏರಿಸಬೇಕು ಅಂತ ಹೇಳಿ ನಾವು ಕೇಳ್ತೀವಿ. ಅಲ್ಲ, ಈಗಾಗಲೇ ರಾಜ್ಯ ಸರ್ಕಾರ ಸ್ಪೆಷಲ್ ಕೋರ್ಟ್ ಮಾಡಿದೆ. 90 ರಿಂದ 120 ದಿವಸದೊಳಗಾಗಿ ಈ ಪ್ರಕರಣವನ್ನ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗಲ್ಲಿಗೇರಿಸುವಂತದ್ದು ಕೋರ್ಟಿಗೆ ಬಿಟ್ಟಿರುವಂತದ್ದು. ಈ ಸಂದರ್ಭದೊಳಗೆ ಹೋರಾಟ ಏನು? ಆರೋಪಿ ಅರೆಸ್ಟ್ ಕೂಡ ಆಗಿದ್ದಾನೆ. ನ್ಯಾಯಾಲಯ ಅಂದ್ಮೇಲೆ ಎರಡನ್ನೂ ತಕ್ಕಡಿ ಒಳಗಿಟ್ಟು ತೂಗಿ ನಮಗೆ ನ್ಯಾಯ ಕೊಡ್ತಿತ್ತು ಅಂತ ಹೇಳಿ ನಾವು ಕರ್ನಾಟಕದ ಜನತೆ ನಂಬೀವಿ. ಯಾವುದೇ ಒಂದು ನ್ಯಾಯವನ್ನ ಕೊಟ್ಟರು ಕರ್ನಾಟಕ ಸರ್ಕಾರ ಅದು ನಮ್ಮ ಪರ ಇರುತ್ತೆ ಎಂಬುವಂತಹ ನಮ್ಮ ಆಶಾಭಾವನೆ ಐತಿ. ನಾವು ತೀರ್ಪು ಬರುಮಟ ಕಾದು ನೋಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಿ? ನೇಹಾ ಹತ್ಯೆ ಖಂಡಿಸಿ ಹೋರಾಟ ಮಾಡ್ತಿದ್ರೆ ಅದ್ರ ಬಗ್ಗೆ ಮಾತಾಡಿ. ಅಲ್ಲ, ಕಾಲೇಜಿಗೆ ಬರಕ್ ಭಯ ಆಗತ್ತು ಈ ಘಟನೆ ಆದ್ಮೇಲೆ? ಹಾ ಸರ್, ಮುಂಚೆ ಆದ್ರೆ ಧೈರ್ಯವಾಗಿ ಏನೋ ಮುಂಚೆ ಇತ್ತು, ಇವಾಗ ಒಂದ್ ಸ್ವಲ್ಪ ಧೈರ್ಯದಲ್ಲೇ ಕಳ್ಸಾತಿದ್ರು. ಆಮೇಲೆ ಹೋಗೋದು ಕತ್ಲು ಕೂಡ ಆಗುತ್ತೆ. ಮನೆಗೆ ಹೋಗೋದು ನಾವು ಬಸ್ಸಲ್ಲೆಲ್ಲ ಅಡ್ಡಾಡ್ತಿರ್ತೀವಿ. ಹಾಗಾಗಿ ರಕ್ಷಣೆ ಇಲ್ಲ ಅಂದ್ರೆ ನಮಗೂ ಬರೋದಕ್ಕೆ ಧೈರ್ಯನೂ ಬರಲ್ಲ ಕಾಲೇಜಿಗೆ. ಅಲ್ಲಿ ದೂರ ಊರಿಂದ ಎಲ್ಲ ಬರ್ತಿರ್ತಾರೆ. ನಮ್ದೊಂದ್ ಲೆಕ್ಕ ಎಷ್ಟೋ ದೂರ ಊರುಗಳಿಂದ ತಾಸ್ಗಟ್ಲೆ ಇರ್ತಾವ ಊರು, ಅಲ್ಲಿಂದ ಬರ್ತಿರ್ತಾರ. ಅವ್ರಿಗೆಲ್ಲ ರಕ್ಷಣೆ ಸಿಗ್ಬೇಕು. ಹಿಂಗೆ ಆದ್ರೆ ಈ ನಮ್ ದೇಶ ಹೆಂಗಂದ್ರೆ ನಾವೆಲ್ಲರೂ ಸಹೋದರಿರಂತೆ ಅನ್ನೋ ಭಾವನೆಯಿಂದ ಅದೀವಿ. ಆದ್ರೆ ಈ ರೀತಿ ಆದ್ರೆ ನಮ್ಗೆ ಬರೋದಕ್ಕೆ ನಿಜವಾಗ್ಲೂ ಭಯ ಆಗುತ್ತೆ. ಸ್ವಲ್ಪ ರಕ್ಷಣೆ ಅನ್ನೋದು ಸಿಗ್ಬೇಕಾಗೈತೆ ಹೆಣ್ಮಕ್ಳಿಗೆ.
ಸರ್ ನೇಹಾ ಅವ್ರ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತಾನೆ ಈ ಹೋರಾಟ ಸರ್. ಬಿಕಾಸ್ ಎಷ್ಟೋ ಜನ ಹುಡುಗರು ಸರ್, ಇದು ನಮ್ಮ ಹುಬ್ಳಿ ಧಾರವಾಡ ಸೇಫ್ ಅಂತ ಹೇಳಿ ಎಷ್ಟೋ ಜನ ಪೇರೆಂಟ್ಸ್ ಎಷ್ಟು ದೂರ ಊರಿಂದ ನಮ್ಮ ಕಾಲೇಜ್ ಆಗಿರ್ಬೋದು ಅಥವಾ BUB ಆಗಿರ್ಬೋದು, ಬಹಳಷ್ಟು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಇಲ್ಲ ಅದಾರ ಸರ್. ಸೊ ಇಲ್ಲಿ ಇರೋರಿಗೆ ಇಷ್ಟು ದಿನ ನಾವು ಬೇರೆ ಎಲ್ಲೋ ಕಡೆ ಆಗಿದ್ದ ಘಟನೆನ ಕೇಳ್ತಿದ್ವಿ. ಈಗ ಇಷ್ಟು ಹತ್ರದಲ್ಲೇ ಇಲ್ಲಿ ನಮ್ಮ ಕಾಲೇಜ್ ಪಕ್ಕದಲ್ಲೇ ಇಂಥ ಘಟನೆ ನಡೆದಿದೆ ಅಂದರೆ ಅದು ನಿಜವಾಗ್ಲೂ ನಮ್ಮೆಲ್ಲ ಪೇರೆಂಟ್ಸ್ಗೂ ನಮ್ಮ ಪೋಷಕರಿಗೂ ಭಯ ಹುಟ್ಟಿಸೋಂಥ ಸಂಗತಿನೇ ಸರ್. ಸೊ ಹಾಗಾಗಿ ಅವ್ರ ಸಾವಿಗೆ ನ್ಯಾಯ ಸಿಗಲೇಬೇಕು ಸರ್. ಫಯಾಜ್ ಅವ್ರನ್ನ ಗಲ್ಲಿಗೆ ಏರಿಸ್ಬೇಕು. ಯಾರು ಮಾತಾಡ್ತೀರಿ? ಬರೀ ಬಂದು ಈಗ ಇಂಥ ಘಟನೆಗಳಾದಾಗ ಹಿಂಗೆ ಹೋರಾಟ ಮಾಡ್ತಾ ಆಗತ್ತಾ? ಹಿಂಗೆ ಘಟನೆಗಳಾದಾಗ ಹಿಂಗೆ ಇಲ್ಲಿ ಕೇಳಿಸ್ತದ್ರಿ, ಹಿಂಗೆ ಘಟನೆಗಳಾದಾಗ ಹೋರಾಟ ಆಗತ್ತಾ? ಮತ್ತೆಲ್ಲರೂ ತಣ್ಣಗಾಗ್ಬಿಡ್ತಾರ, ಮತ್ತೆ ಇಂಥ ಘಟನೆ ಆದಾಗ ಹೋರಾಟ ಮಾಡೋದು. ಸರ್ಕಾರಗಳು ಕೂಡ ಎಚ್ಚೆತ್ಕೊಳ್ಳಲ್ಲ. ಏನು ಹೇಳ್ತೀರಿ? ಸೊ ಈಗ ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ನಾವೆಲ್ಲರೂ ಒಂದಾಗಿರೋದು. ಇಲ್ಲಿ ನಮಗೆ ಯಾರಿಗೂ ಆಗಿಲ್ಲ ಅಂದ್ರೂ ನಮ್ಮದೇ ಆದಂತ ಒಬ್ಬ ಹುಡುಗಿಗೆ ನಮ್ಮ ಸಹೋದರಿ ಇದ್ದಂಗೆ ಆಕಿಗೆ ಆಗೈತಂದ್ರೆ ಎಲ್ಲರೂ ಒಟ್ಟಾಗಿ ಸೇರಿವಿ. ನಾವು ಆಕಿಗೆ ನ್ಯಾಯ ಸಿಗ್ಬೇಕು ಅಂತಂದು ಸೇರಿವಿ. ಎಲ್ಲರೂ ನಮ್ಮ ಮನಸ್ಥಿತಿ ಬದಲಾಗಬೇಕು. ಸಮಾಜದ ಪರವಾಗಿ ನಾವು ರಕ್ಷಣೆ ಕೊಡುವಂಗ ಎಲ್ಲರೂ ಈಗ ಒಂದು ಹೊರಗೆ ಬರ್ತೀವಿ ಅಂತಂದ್ರೆ ಅಲ್ಲೊಂದು ಸೇಫ್ಟಿ ಇದೆ ಅಂತಂದು ನಂಬ್ಕೊಂಡು ಬರ್ತೀವಿ. ಆದ್ರಿಂದ ಎಲ್ಲ ಸ್ಟೂಡೆಂಟ್ಸೂ ಯಾವತ್ತಿದ್ರು ಮನಸ್ಥಿತಿ ಹೆಂಗಿರ್ಬೇಕು ಅಂತಂದ್ರ ಇಂಟಿಗ್ರಿಟಿ ಅಂತಾರಲ್ಲ ಆ ಥರ ಇರಬೇಕು. ಯಾವತ್ತಿದ್ರು ಯಾರನ್ನೂ ಕೊಲ್ಲೋ ಮಟ್ಟಕ್ಕೆ ಯಾರೂ ಹೋಗಬಾರ್ದು. ಅದಕ್ಕಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು. ನಮಗ ಅನ್ಯಾಯ ಆಗಿದೆ, ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ. ಯಾವ ಹೆಣ್ಮಕ್ಳಿಗೂ ಹಿಂಗೆ ಆಗಬಾರ್ದು. ಮುಂದೆ ಹಿಂಗಾದ್ರೆ ಫಯಾಜ್ ಗತಿ ಇರೋರು ಹೆಂಗಿದ್ರೆ ಯಾವ ಹೆಣ್ಮಕ್ಳಿಗೂ ಸುರಕ್ಷಾ ಇರುವುದಿಲ್ಲ. ನಮಗೆ ನ್ಯಾಯ ಬೇಕು. ಅನ್ಯಾಯಕ್ಕಾಗಿ ನಾವು ಹೋರಾಡ್ತೀವಿ. ಅಲ್ಲ, ಇಂಥ ಘಟನೆಗಳಾದಾಗ ಹೆಣ್ಮಕ್ಳಿಗೆ ಕಾಲೇಜಿಗೆ ಬರೋಕ್ಕೆಲ್ಲ ಭಯ ಆಗತ್ತೆ. ಸಹಜ ಆಗಬೇಕಾಗ್ತದ. ಮತ್ತೆ ಯಾಕಂದ್ರೆ ಹಿಂಗೆಲ್ಲ ಆದ್ರೆ ಪೇರೆಂಟ್ಸು ಬಿಡುದಿಲ್ಲ. ಹಿಂಗಾದ್ರೆ ನಮಗೆ ಅನ್ಯಾಯ ಆದ್ಮೇಲೆ ಏನು ಮಾಡ್ಲಿಕ್ಕೂ ಬರುದಿಲ್ಲ. ನಮಗೆ ಅನ್ಯಾಯ ಆಗಿದೆ, ನ್ಯಾಯಕ್ಕಾಗಿ ಹೋರಾಡ್ತೀವಿ. ನಮಗೆ ಜಸ್ಟಿಸ್ ಬೇಕು. ಸೊ ಇದು ಹೋರಾಟಗಾರರ ಮಾತುಗಳು. ಏನಂತಂದ್ರೆ ಇಂಥ ಘಟನೆಗಳಾದಾಗ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರೋದಕ್ಕೆ ಭಯ ಆಗತ್ತೆ. ಆ ಕಾರಣಕ್ಕಾಗಿ ಈ ಘಟನೆ ಮುಂದೆ ಯಾರು ಇಂಥ ಕೃತ್ಯಗಳಲ್ಲಿ ತೊಡಗ್ತಾರೋ ಅವರಿಗೆ ಒಂದು ಪಾಠ ಆಗಬೇಕು. ಆ ಕಾರಣಕ್ಕಾಗಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ಆಕ್ರೋಶದ ನುಡಿಗಳು ಹೋರಾಟಗಾರರಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.